ಲೋಕಲ್ ವಾರ್ ಸಮೀಪಿಸ್ತಾ ಇದ್ದಂತೆ ಜೆಡಿಎಸ್ ಕಹಳೆಯನ್ನ ಮೊಳಗಿಸಿದೆ. ಲೋಕಲ್ ಚುನಾವಣಾ ಅಖಾಡಕ್ಕಿಳಿದ ದೊಡ್ಡ ಗೌಡ್ರು. ಲೋಕಲ್ ವಾರ್ ಸಮೀಪಿಸ್ತಾ ಇದ್ದಂತೆ ಜೆಡಿಎಸ್ ಈಗ ಕಹಳೆಯನ್ನ ಮೊಳಗಿಸ್ತಾ ಇದೆ. ಲೋಕಲ್ ಚುನಾವಣಾ ಅಖಾಡಕ್ಕೀಗ ದೊಡ್ಡ ಗೌಡ್ರೆ ಇಳಿದಿದ್ದಾರೆ. 92ರ ವಯಸ್ಸಲ್ಲೂ ಪಕ್ಷ ಸಂಘಟನೆಗೆ ಕಚ್ಚೆ ಕಟ್ಟು ನಿಂತಿದ್ದಾರೆ. ಏಕಾಂಗಿಯಾಗಿ ಜೆಡಿಎಸ್ ಸ್ಪರ್ಧೆಗೆ ದೇವೇಗೌಡರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ದೋಸ್ತಿ ಬಿಜೆಪಿ ಕೈ ನಾಯಕರ ಕಟ್ಟಿ ಹಾಕಲು ರಣತಂತ್ರ ರೂಪಿಸ್ತಾ ಇದ್ದಾರೆ. ಕೈ ನಾಯಕರಿಗೆ ಸೆಡ್ಡು ಹೊಡೆಯಲು ಅಖಾಡಕ್ಕೆ ಈಗ ಎಚ್ಡಿಡಿ ಲಗ್ಗೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯನ್ನ ಮಣಿಸಲು ಹಾಸನದಲ್ಲಿ ತೆನೆ ಸಮಾವೇಶ. ಜನವರಿ 24ರಂದು ದೇವೇಗೌಡರ ನೇತೃತ್ವದಲ್ಲಿ ರಣಕಹಳಿಯನ್ನ ಮೊಳಗಿಸಲಾಗುತ್ತೆ. ಬರೋಬ್ಬರಿ 2 ಲಕ್ಷ ಜನರನ್ನ ಸೇರಿಸೋದಕ್ಕೆ ಗೌಡರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನ್ನಲ್ಲಿ ಇನ್ನೂ ಹೋರಾಟದ ಸಾಮರ್ಥ್ಯ ಇದೆ ಅಂತ ಗುಡುಗಿದ್ದಾರೆ. ನನ್ನ ಕಾಲಲ್ಲಿ ಶಕ್ತಿ ಇಲ್ಲ, ಆದ್ರೆ ತಲೆ ಇದೆ. ಇಬ್ಬರು ಎತ್ಕೊಂಡು ಬಂದ್ರು ನಾನು ಹೋರಾಟವನ್ನ ಮಾಡ್ತೇನೆ. ತೆನೆಪಾಳ್ಯದಲ್ಲಿ ಸಂಚಲನ ಮೂಡಿಸಿದ ಗೌಡರ ಗುಡುಗು. ಲೋಕಲ್ ವಾರ್ ಇನ್ನೇನು ಸಮೀಪಿಸ್ತಾ ಇದೆ. ಹಾಗಾಗಿ ಜೆಡಿಎಸ್ ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಲೋಕಲ್ ಚುನಾವಣಾ ಅಖಾಡಕ್ಕೆ ಈಗ ದೊಡ್ಡ ಗೌಡ್ರೆ ಎಂಟ್ರಿ ಆಗಿದ್ದಾರೆ. 92ರ ವಯಸ್ಸಲ್ಲೂ ಕೂಡ ಪಕ್ಷ ಸಂಘಟನೆಗೆ ಕಚ್ಚೆ ಕಟ್ಟಿದ್ದಾರೆ ಎಚ್ಡಿಡಿ. ಏಕಾಂಗಿಯಾಗಿ ಜೆಡಿಎಸ್ ಸ್ಪರ್ಧೆಗೆ ದೇವೇಗೌಡರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಕೈ ನಾಯಕರಿಗೆ ಸೆಡ್ಡು ಹೊಡೆಯಲು ಅಖಾಡಕ್ಕೆ ಈಗ ಎಚ್ಡಿಡಿ ಲಗ್ಗೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯನ್ನ ಮಣಿಸೋದಕ್ಕೆ ಹಾಸನದಲ್ಲಿ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜನವರಿ 24ರಂದು ದೇವೇಗೌಡರ ನೇತೃತ್ವದಲ್ಲಿ ರಣಕಹಳೆಯನ್ನ ಮೊಳಗಿಸಲಾಗುತ್ತೆ. ಬರೋಬ್ಬರಿ 2 ಲಕ್ಷ ಜನರನ್ನ ಸೇರಿಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನ್ನಲ್ಲಿ ಇನ್ನೂ ಕೂಡ ಹೋರಾಟದ ಸಾಮರ್ಥ್ಯ ಇದೆ. ಕೇವಲ ನನ್ನ ಕಾಲಲ್ಲಿ ಶಕ್ತಿ ಇಲ್ಲದೆ ಇರಬಹುದು, ಆದ್ರೆ ನನಗೆ ತಲೆ ಇದೆ. ನನ್ನನ್ನು ಇಬ್ರು ಎತ್ಕೊಂಡು ಬಂದರೂ ಕೂಡ ನಾನು ಹೋರಾಟವನ್ನ ಮಾಡಿಯೇ ಸಿದ್ಧ ಅಂತ ಎಚ್.ಡಿ. ದೇವೇಗೌಡರು ತಮ್ಮ 92ರ ವಯಸ್ಸಲ್ಲೂ ಕೂಡ ಗುಡುಗಿದ್ದಾರೆ. ಇನ್ನೇನು ಸ್ಥಳೀಯ ಚುನಾವಣೆ ಬರಲಿದೆ. ಹಾಗಾಗಿ ಬಿಜೆಪಿ ಆಗಿರಬಹುದು ಅಥವಾ ಕಾಂಗ್ರೆಸ್ ಆಗಿರಬಹುದು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಜೊತೆಗೀಗ ಜೆಡಿಎಸ್ನವರು ಅಷ್ಟೇ ಪಕ್ಷ ಸಂಘಟನೆಯನ್ನ ಮಾಡ್ಕೊಳ್ಬೇಕಾಗಿದೆ. ಯಾಕೆಂತಂದ್ರೆ ಈಗ ಪಕ್ಷದ ವರ್ಚಸ್ಸು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಜೆಡಿಎಸ್ ಪಕ್ಷದ ವರ್ಚಸ್ಸು ತಮ್ಮ ಪಕ್ಷವನ್ನ ಸದ್ಯಕ್ಕೆ ಬಲವರ್ಧನೆಯನ್ನ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಈಗ ಎಚ್ಡಿಡಿ ಅವರು ಈಗ ಎಂಟ್ರಿ ಕೊಟ್ಟಿದ್ದಾರೆ. ಜನವರಿ 24ರಂದು ದೇವೇಗೌಡರ ನೇತೃತ್ವದಲ್ಲಿ ಚುನಾವಣಾ ರಣಕಹಳಿಯನ್ನ ಮೊಳಗಿಸಲಾಗುತ್ತೆ. ಬರೋಬ್ಬರಿ 2 ಲಕ್ಷ ಜನರನ್ನ ಸೇರಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನನ್ನಲ್ಲಿ ಇನ್ನೂ ಕೂಡ ಹೋರಾಟದ ಸಾಮರ್ಥ್ಯ ಇದೆ ಅಂತ ದೇವೇಗೌಡರು ಗುಡುಗಿದ್ದಾರೆ. ನನ್ನ ಕಾಲಲ್ಲಿ ಶಕ್ತಿ ಇಲ್ಲದೇ ಇರಬಹುದು, ಆದ್ರೆ ತಲೆಯಲ್ಲಿದೆ ಅಂತ ಸದ್ಯಕ್ಕೆ ಗುಡುಗಿದ್ದಾರೆ. ಏಕೆಂತಂದ್ರೆ ಈ ಒಂದು ಸ್ಥಳೀಯ ಚುನಾವಣೆಯಲ್ಲಿ ನಾವು ಸ್ವತಂತ್ರವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ದೇವೇಗೌಡರು. ಸದ್ಯಕ್ಕೆ ಸ್ವತಂತ್ರವಾಗಿ ಅಂದ್ರೆ ಈಗ ಏನು ಲೋಕಸಭೆ ಮತ್ತು ರಾಜ್ಯಸಭೆಗೆ ಅಂದ್ರೆ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಮಾತ್ರ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಥವಾ ಒಂದು ಮೈತ್ರಿ ಮುಂದುವರಿಯುತ್ತೆ. ಆ ಒಂದು ಚುನಾವಣೆಯನ್ನು ಎದುರಿಸುವ ಸಂದರ್ಭದಲ್ಲಿ ಒಂದು ಮೈತ್ರಿ ಹಂಗೆ ಮುಂದುವರಿಯುತ್ತೆ. ಆದರೆ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಸ್ವತಂತ್ರವಾಗಿ ಹೋರಾಟವನ್ನ ಮಾಡ್ತೀವಿ, ಗೆಲುವನ್ನ ಸಾಧಿಸ್ತೀವಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಪಕ್ಷ ಸ್ಟ್ರಾಂಗ್ ಆಗಬೇಕು ಅಂತ ಅಂದ್ರೆ ತಳಮಟ್ಟದಿಂದಲೇ ಆ ಒಂದು ಪಕ್ಷವನ್ನ ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿ ಜನರ ನಾಡಿ ಮಿಡಿತ ಯಾವ ರೀತಿ ಇದೆ ಅನ್ನೋದಕ್ಕೆ ಅರಿವಾಗಬೇಕು ಅಂತಂದ್ರೆ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಬೇಕಾಗತ್ತೆ. ಇನ್ನು ಬಿಜೆಪಿಯವರು ಕೂಡ ಈಗ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಒಂದು ಸ್ಥಳೀಯ ಚುನಾವಣೆಯಲ್ಲಿ. ಈ ಒಂದು ಜೆಡಿಎಸ್ನವರು ಸದ್ಯಕ್ಕೆ ಸ್ವತಂತ್ರ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾರೆ. ಈ ಒಂದು ಮೈತ್ರಿ ಏನಿತ್ತು ಜೆಡಿಎಸ್ ಮತ್ತೆ ಬಿಜೆಪಿ, ಸದ್ಯಕ್ಕೆ ಆ ಒಂದು ಮೈತ್ರಿ ಸ್ಥಳೀಯ ಚುನಾವಣೆಗೆ ಅನ್ವಯ ಆಗೋದಿಲ್ಲ.